ನೋಡಿ, ನಾವು ವಿಮೆನ್ಸ್ ಡೇ ಒಂದು ದಿನ ಸೆಲೆಬ್ರೇಷನ್ ಅಲ್ಲ, ಇದು ಎವ್ರಿ ಡೇ ಸೆಲೆಬ್ರೇಷನ್ ಇದು, ಇದಕ್ಕೆ ಅವ್ರಿಗೆ ಇಂದ ರಿಟೈರ್ಮೆಂಟ್ ಇರ್ಬೋದು, ನಮಗೆ ಹೆಣ್ಮಕ್ಳಿಗೆ ರಿಟೈರ್ಮೆಂಟ್ ಅನ್ನೋದೇ ಇಲ್ಲ. ಇಟ್ ಈಸ್ ಎವರ್ಗ್ರೀನ್ ಡೆಸಿಗ್ನೇಷನ್. ಅಮ್ಮ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಮಗಳಾಗಿರ್ಬೋದು. ಸೊ ದೇರ್ ಇಸ್ ನೋ ರಿಟೈರ್ಮೆಂಟ್ ಅಟ್ ಆಲ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬರೀ ಒಂದು ದಿನ ಯಾಕೆ ನೀವೆಲ್ಲ ಸೆಲೆಬ್ರೇಟ್ ಮಾಡ್ತೀರಾ, ಎವ್ರಿ ಡೇ ಸೆಲೆಬ್ರೇಟ್ ಮಾಡಿ. ಕೇಳಿದೆ, ಸ್ವಲ್ಪ ರೆಸ್ಪೆಕ್ಟ್ ಅಷ್ಟೇ, ಹೌದು ತಾನೆ? ಮನೇಲಿ ಹೇಳೋದು ಅಷ್ಟೇ ತಾನೆ. ಸೆಲ್ಫ್ ರೆಸ್ಪೆಕ್ಟ್ನ ಹಾಳು ಮಾಡ್ಕೊಂಬೇಡಿ, ನಮ್ಗೊಂಚೂರು ರೆಸ್ಪೆಕ್ಟ್ ಕೊಟ್ಟು ನೋಡಿ ಹೆಣ್ಮಕ್ಳಿಗೆ. ಎಸ್, ಐ ಆಮ್ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್, ಸುಪ್ರೀಂ ಕೋರ್ಟ್ ಆ್ಯಂಡ್ ಹೈಕೋರ್ಟ್ ಬೋತ್. ವೆರಿ ಪ್ರೌಡ್ ಟು ಸಿ ವಿಮೆನ್. ಮೇ ಬಿ ಕೆಲವರೆಲ್ಲ ಹೇಳ್ತಾರಲ್ಲ, ನನಗೆ ಕೆಲಸ ಮಾಡಲ್ಲ ಮ್ಯಾಮ್, ಬರೀ ನಾನು ಹೌಸ್ ವೈಫು ಅಂತ. ದಟ್ ಈಸ್ ಒನ್ ಮೋರ್ ಡೆಸಿಗ್ನೇಷನ್. ರಿಟೈರ್ಮೆಂಟ್ ಇಲ್ಲ. ಬೆಳಗ್ಗೆ ಇದ್ದರೆ ಅಮ್ಮ ಅಂತೀವಿ, ಇಲ್ವಾ ಏನೇ ತಿಂಡಿ ಅಂತಂತೀವಿ. ಸೊ ಡೆಫಿನೆಟ್ಲಿ ಎಗೈನ್ ಡೆಸಿಗ್ನೇಷನ್ ಅನ್ನೋದಿದೆಲ್ಲ ನಾವು ಮೊದಷ್ಟೇ ಹೆಣ್ಣು ಮಕ್ಕಳಾಗಿ ಹುಟ್ಟೋದೇ ಒಂದು ಪುಣ್ಯದ ಕೆಲಸ. ಹೆಣ್ಣು ಮಗು ಆದ್ರೂ ಹಬ್ಬ, ಹೆಣ್ಣಾಯ್ತು ಇವತ್ತು, ಲಕ್ಷ್ಮಿ ಬಂದು ಮನೆಗೆ. ದಿಸ್ ಇಸ್ ದ ಕೋಟ್ ವಿ ಆಲ್ವೇಸ್ ಸೇ. Kalpana HR, admin, auditing, taxation and all with my auditor. Shivamma handles complete social media. Yes. ಯಾರು ಹೇಳಿದ್ರು ಬ್ಲೈಂಡ್ ಅಂತ ಹೇಳಿ? ನಾವುಗಳಷ್ಟೇ ಬ್ಲೈಂಡ್. ಅವ್ರು ಎಲ್ಲ ಕೆಲಸ ಮಾಡ್ತಾರೆ, ಮತ್ತು ಹೆಣ್ಮಕ್ಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಮಿನಿಸ್ಟರ್ಗೆ ಯಾರಿಗಾದರೂ ಅಪಾಯಿಂಟ್ಮೆಂಟ್ ಬೇಕು ನಂದು ಅಂದರೂ ಕೂಡ ಕಲ್ಪನಾ ಹತ್ರನೇ ಬರಬೇಕು. ಸೊ ದಟ್ ಈಸ್ ದ ಪವರ್ ಆಫ್ ವಿಮೆನ್ ಟುಡೇ. ಸೊ ಯಾರು ಅಂಡರ್ ಎಸ್ಟಿಮೇಟ್ ಹಾಕೋದು ಬೇಡ. ಅವ್ರಿಗೆ ಕಣ್ ಕಾಣಲ್ಲ, ಕಿವಿ ಕೇಳಲ್ಲ ಅನ್ನೋದು, ವಿ ಆರ್ ಆಲ್ ಎಂಪವರ್ಡ್, ಆಲ್ ವಿಮೆನ್. ಥ್ಯಾಂಕ್ ಯು ಸೋ ಮಚ್.